ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 1:20 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ರಾತ್ರಿ 10:56 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಅಪರಾಹ್ನ 3:47 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ಮಧ್ಯಾಹ್ನ 1:52 ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:49 ಮಧ್ಯಾಹ್ನ 12:21 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 9:17 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:25 ಸಂಜೆ 4:57 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:32 ಬೆಳಿಗ್ಗೆ 9:32 ಹಾಗೆ ಮಧ್ಯಾಹ್ನ 12:44 ಮಧ್ಯಾಹ್ನ 1:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:15 ಮಧ್ಯಾಹ್ನ 2:51 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:30. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಹಾಗೆ ಪತಿಗೆ ಪತ್ನಿಗೆ ಈ ದಿನ ತುಂಬ ಸಂಸಾರದಿಂದ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನ ಮನರಂಜನೆಗಾಗಲಿ ಸೌಂದರ್ಯಕ್ಕಾಗಲಿ ಆಡಂಬರಕ್ಕಾಗಲಿ ಸಂಗೀತಕ್ಕೆ ನೃತ್ಯಕ್ಕೆ ವಿವಾಹಕ್ಕೆ ಫಲವತ್ತತೆಗೂ ಕೂಡ ಶುಕ್ರನೇ
ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಮನಸ್ಸಿಗೆ ಖುಷಿ ಕೊಡುವಂಥ ಸನ್ನಿವೇಶಗಳಿದೆ, ಸಂತೋಷದ ಕ್ಷಣಗಳಿದೆ, ಶುಭ ಕಾರ್ಯಗಳು ಇದೆ. ಇದರಿಂದ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುತ್ತೆ. ಜೊತೆಗೆ ಈ ಸಂತೋಷದ ಹಿನ್ನೆಲೆಯಲ್ಲೇ ಮನರಂಜನೆ ಕೂಡ ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ಪ್ರಣಯಕ್ಕೆ, ಮನರಂಜನೆಗೆ ತುಂಬ ಸೂಕ್ತವಾಗಿರುವಂಥ ದಿನ. ಹಾಗೆ ನಮ್ಮ ವಾಹನ ಆಗಲಿ, ನಮ್ಮ ಮನೆ ಆಗಲಿ ನಮಗೆ ಶುಕ್ರನಿಂದನೇ ಬರುವಂಥದ್ದು. ಹಾಗಾಗಿ ಶುಕ್ರ ದೆಸೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ನಮಗೆ ಎಲ್ಲ ರೀತಿಯ ಅನುಕೂಲತೆಗಳಿರುತ್ತೆ ಅಂತ ಹೇಳಿ. ಆದರೆ ಈ ದಿನ, ಈ ಶುಕ್ರವಾರದ ದಿನ ಬಹಳ ವಿಶೇಷವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ, ಅದರಲ್ಲೂ ಹಣಕಾಸಿನ ವ್ಯವಹಾರಗಳನ್ನು ಮುಂದುವರಿಸಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರಾದಲ್ಲಿ ಆರಂಭ ಮಾಡಿ ಅತ್ಯುತ್ತಮವಾದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ. ಈ ಸಂದರ್ಭದಲ್ಲೇ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಸಂಜೆ 5 ಗಂಟೆ 30 ನಿಮಿಷದಿಂದ ಸಂಜೆ 6 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ಜಡ್ಜ್ಮೆಂಟ್ ವಿಚಾರದಲ್ಲಾಗಲಿ ಅಥವಾ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಸ್ಥರಿಗಾಗಲಿ ತುಂಬ ಅನುಕೂಲತೆಗಳಿರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಈ ದಿನ ಪ್ರಗತಿದಾಯಕವಾದಂಥ ಒಂದು ಸ್ಥಿತಿಗೆ ಕೊಂಡೊಯ್ಯುವಂಥ ಒಂದು ಸಾಮರ್ಥ್ಯ ಇದೆ, ಅಂಥ ಪ್ರಯತ್ನ ಕೂಡ ಇದೆ. ಹಾಗಾಗಿ ಈ ದಿನ ನೀವು ಗುರುಹೋರವನ್ನು ಅನುಸರಣೆ ಮಾಡ್ಬೋದು. ಹಾಗಾಗಿ ಈ ದಿನ ನೀವು ಶನಿ ಹೋರವನ್ನು ಅನುಸರಣೆ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನ ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇರುವಂಥವ್ರಿಗೂ ಕೂಡ ಲಾಭ ಇದೆ. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಒಟ್ಟಾರೆ ಈ ದಿನ ತುಂಬ ಕಂಫರ್ಟಬಲ್ ಆಗಿರುವಂಥದ್ದು ಈ ಚಂದ್ರನಿಂದ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 26 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 22 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಯಾವುದೇ ಪ್ರಯಾಣವನ್ನು ಈ ಒಂದು ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ ಅಥವಾ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರ ಆಗಲಿ, ಇದ್ಯಾವುದನ್ನು ಕೂಡ ಈ ದಿನ ಮಾಡಬೇಡಿ. ಇನ್ನು ರಾಜಕಾರಣಿಗಳು ಕೂಡ ನಿಮ್ಮ ಚಟುವಟಿಕೆಗಳನ್ನು ಈ ದಿನ ಆರಂಭ ಮಾಡುವಂಥದ್ದು, ಈ ದಿನವೇ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡುವಂಥದ್ದನ್ನು ಕೂಡ ಮಾಡಬೇಡಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ. ಇನ್ನು ಅಪರಾಹ್ನ 12 ಗಂಟೆ 20 ನಿಮಿಷದಿಂದ ಅಪರಾಹ್ನ 1 ಗಂಟೆ 22 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 30 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿಯಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ನಿಮ್ಮ ಯಾವುದೇ ರೀತಿಯ ಅನುಮಾನಗಳಿದ್ದರೆ ಅದನ್ನು ಕೂಡ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಸಾಧನವಾಗುತ್ತೆ. ಹಾಗಾಗಿ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ಸಿಕ್ಕತ್ತೆ. 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶಗಳಿರುತ್ತೆ, ಒಳ್ಳೆಯದಾಗುತ್ತೆ ನಿಮಗೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇರುವಂಥ ದಿನ.
ಯಾವ ಸಂದರ್ಭದಲ್ಲಿ ತ್ರಯೋದಶಿಯ ತಿಥಿ ಬರುತ್ತೋ ಅದನ್ನು ಪ್ರದೋಷದ ಸಮಯ ಅಂತ ಹೇಳಿ ಕರೀತಾರೆ. ಬಹಳ ವಿಶೇಷ ಇದು, ಏಕೆಂದರೆ ಪ್ರದೋಷ ಅಂತ ಹೇಳಿದ್ರೆ ಇಲ್ಲಿ ಸಾಯಂಕಾಲದ ಸಮಯ ಅನ್ನುವಂಥ ಅರ್ಥ ಬರುತ್ತೆ. ಇದನ್ನೇ ಕೆಲವರು ಮುಸ್ಸಂಜೆ ಅಂತ ಹೇಳಿ ಕರೀತಾರೆ, ಕೆಲವರು ಇದನ್ನು ಗೋಧೂಳಿ ಸಮಯ ಅಂತ ಹೇಳಿ ಕರೆಯುವಂಥದ್ದು ಇದೆ. ಅಂದರೆ ಇಲ್ಲಿ ಗೋಧೂಳಿ ಅಂತ ಹೇಳಿದ್ರೆ ಗೋವುಗಳ ಧೂಳು, ಅಂದರೆ ಬೆಳಿಗ್ಗೆ ಮೇಯಲಿಕ್ಕೆ ಹೋದಂತಹ ಗೋವುಗಳು ಸಂಜೆ ಮನೆಗೆ ಬರುವಂತಹ ಸಂದರ್ಭ. ಆಗ ಈ ಗೋವುಗಳ ಪಾದಸ್ಪರ್ಶದಿಂದ ಈ ಭೂಮಿಯನ್ನು ಸ್ಪರ್ಶ ಮಾಡಿದಾಗ ಏಳುವಂಥ ಧೂಳು ಏನಿದೆ ಇದು ಬಹಳ ಪವಿತ್ರತಮವಾದಂಥದ್ದು. ಹಾಗೆ ಆ ಸಮಯ ಕೂಡ ಅಷ್ಟೇ ಪವಿತ್ರವಾಗಿರುವಂಥದ್ದು. ಅದಕ್ಕಾಗಿಯೇ ಇದನ್ನು ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಈ ಒಂದು ಪ್ರದೋಷದ ಸಮಯ ಅತ್ಯಂತ ಪವಿತ್ರವಾದ ಸಮಯ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಈ ಸೂರ್ಯಾಸ್ತದ 90 ನಿಮಿಷಗಳ ಮೊದಲು, ಇದೇ ಸೂರ್ಯಾಸ್ತದ 90 ನಿಮಿಷಗಳ ನಂತರದ ಅವಧಿ, ಈ ನಡುವಿನ ಅವಧಿ ಏನಿದೆ ಇದನ್ನು ಪ್ರದೋಷದ ಸಮಯ ಅಂತ ಹೇಳಿ ಕರೀತಾರೆ. ಇಲ್ಲಿ ಪೌರಾಣಿಕವಾಗಿ ಹೇಳೋದಾದರೆ ಪ್ರದೋಷ ಕಾಲ ಶಿವ ಮತ್ತು ಪಾರ್ವತಿ ದೇವಿ ಕೈಲಾಸದಲ್ಲಿ ಆನಂದದಿಂದ ತಾಂಡವ ನೃತ್ಯವನ್ನು ಮಾಡುವಂಥ ಸಮಯ ಇದು. ಸೂರ್ಯಾಸ್ತದ ಈ ಪ್ರದೋಷ ಸಮಯದಲ್ಲಿ ಶಿವ ಅತ್ಯಂತ ಪ್ರಸನ್ನನಾಗಿರ್ತಾನೆ ಮತ್ತು ತನ್ನ ಭಕ್ತರ ಪ್ರಾರ್ಥನೆಗಳನ್ನು ಬಹಳ ಬೇಗ ಈಡೇರಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಪ್ರದೋಷ ಸಂದರ್ಭದಲ್ಲಿ ಶಿವ ಪಾರ್ವತಿಯರನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಪ್ರದೋಷದ ಇನ್ನೊಂದು ಅರ್ಥ ಅಂತ ಹೇಳಿದ್ರೆ ಪಾಪಗಳನ್ನು ನಾಶ ಮಾಡುವುದು ಅಂತ ಕೂಡ ಹೇಳ್ತಾರೆ. ಈ ಕಾಲದಲ್ಲಿ ಶಿವನನ್ನು ಯಾರು ಪೂಜೆ ಮಾಡ್ತಾರೋ ಅವರು ಮಾಡಿರುವಂಥ ಪಾಪಗಳು ನಾಶವಾಗುತ್ತೆ, ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಈ ಪ್ರದೋಷ ವ್ರತ ಶಿವ ಅತ್ಯಂತ ಶ್ರೇಷ್ಠವಾದಂಥ ಸಂದರ್ಭದಲ್ಲಿ ಇದ್ದಂಥವನು. ಹಾಗಾಗಿನೇ ಈ ಪ್ರದೋಷ ವ್ರತ ತುಂಬ ಶ್ರೇಷ್ಠವಾಗಿರುವಂಥ ಒಂದು ವ್ರತ. ಅದರಲ್ಲೂ ಇದನ್ನು ವ್ರತದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ತ್ರಯೋದಶಿ ಅಂದರೆ 13ನೇ ದಿನ ಸಂಜೆ ಆಚರಣೆ ಮಾಡುವಂಥದ್ದು ಈ ಪ್ರದೋಷ ಪೂಜೆ, ಇದು ವ್ರತ. ಇಲ್ಲಿ ಪ್ರದೋಷ ವ್ರತದ ಮಹತ್ವ ಅಂತ ಹೇಳಿದ್ರೆ ಈ ವ್ರತಕ್ಕೆ ನಮ್ಮ ಧರ್ಮದಲ್ಲಿ ವಿಶೇಷವಾದಂಥ ಸ್ಥಾನ ಇದೆ. ಇಲ್ಲಿ ಪಾಪಗಳನ್ನು ನಾಶ ಮಾಡೋದು ಅನ್ನುವಂಥ ಅರ್ಥವನ್ನು ನೀಡುವಂಥ ಪ್ರದೋಷದಲ್ಲಿ ಶಿವನನ್ನು ಆರಾಧನೆ ಮಾಡಬೇಕು, ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು. ಹಾಗೆ ಆ ದಿನ ಕೆಲವರು ಉಪವಾಸ ಇದ್ದು ರಾತ್ರಿ ಜಾಗರಣೆಯನ್ನು ಕೂಡ ಮಾಡಿ ಬಹಳ ವಿಶೇಷವಾದ ರೀತಿಯಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಆದ್ದರಿಂದಲೇ ಈ ಪ್ರದೋಷದ ಸಮಯ ಏನಿದೆ ಇದರಲ್ಲಿ ಶಿವನ ಒಂದು ಪ್ರಸನ್ನತೆ ಬಹಳ ಬೇಗ ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥವರು ಈ ವ್ರತವನ್ನು ನಿಯಮಾನುಸಾರವಾಗಿ ಆಚರಣೆ ಮಾಡಬೇಕು. ಹಿಂದಿನ ಜನ್ಮ ಮತ್ತು ಈ ಜನ್ಮದಲ್ಲಿ ಮಾಡಿರುವಂಥ ಪಾಪಗಳು ನಾಶವಾಗುತ್ತೆ. ಹಾಗೆ ಇಷ್ಟಾರ್ಥ ಸಿದ್ಧಿಯಾಗುವಂಥ ಸಂದರ್ಭ ಕೂಡ ಈ ಪ್ರದೋಷದ ಸಮಯದಲ್ಲಿ ಯಾರು ಶಿವನನ್ನು ಪಾರ್ವತಿಯನ್ನು ಆರಾಧನೆ ಮಾಡ್ತಾರೆ ಅವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ, ಸಂಪತ್ತು ಲಭ್ಯವಾಗುತ್ತೆ, ಉತ್ತಮವಾದ ಆರೋಗ್ಯ ಸಿಕ್ಕತ್ತೆ. ಹಾಗೆ ವಿವಾಹ ಆಗದೇ ಇರುವಂಥವರು ತಮ್ಮ ವಿವಾಹಕ್ಕಾಗಿ ಈ ಪ್ರದೋಷದ ಸಮಯದಲ್ಲಿ ಶಿವ ಪಾರ್ವತಿಯರನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಜೀವನದಲ್ಲಿ ಬೇಕಾದಂತಹ ಸಂಪೂರ್ಣವಾದ ನೆಮ್ಮದಿ ಈ ವ್ರತದಿಂದ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದಿದೆ. ಅದಕ್ಕಾಗಿಯೇ ಋಷಿ ಮುನಿಗಳು ದೇವಾನುದೇವತೆಗಳು ಕೂಡ ಈ ಪ್ರದೋಷ ವ್ರತದಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಈ ಪ್ರದೋಷ ವ್ರತದಲ್ಲಿ ರೋಗ ರುಜಿನಗಳನ್ನು ದೂರ ಮಾಡಿಕೊಂಡು ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ರೋಗ ನಿವಾರಣೆ ಮಾಡುವಂಥ ಒಂದು ವ್ರತ ಅಂತಲೇ ಇದನ್ನು ಕಳೆಯುವಂಥದ್ದು. ಇನ್ನು ಈ ಪ್ರದೋಷದ ಸಂದರ್ಭದಲ್ಲಿ ಈ ಪ್ರದೋಷ ಕಾಲದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯ ಏನಿದೆ ಇಲ್ಲಿ ಶಿವನ ಒಂದು ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಈ ದಿನ ಉಪವಾಸವನ್ನು ಮಾಡಿದ್ರೆ ಬಹಳ ವಿಶೇಷ ಫಲ ಸಿಕ್ಕತ್ತೆ ಅನ್ನುವಂಥದ್ದಿದೆ. ಹಾಗಾಗಿ ಈ ದಿನ ಮುಂಜಾನೆಯೇ ಸ್ನಾನಾದಿಗಳನ್ನು ಮುಗಿಸಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿಕೊಂಡು ಶಿವನನ್ನು ಪೂಜೆ ಮಾಡ್ತಾ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಅಂದರೆ ಈ ದಿನ ನಾನು ಉಪವಾಸ ಇರ್ತೇನೆ, ಈ ವ್ರತದಲ್ಲಿ ಪಾಲ್ಗೊಳ್ತೇನೆ ಅನ್ನುವಂಥ ಒಂದು ಸಂಕಲ್ಪ. ಕೆಲವರಿಗೆ ತೀವ್ರ ಉಪವಾಸ ಇರಲಿಕ್ಕೆ ಸಾಧ್ಯ ಆಗಲ್ಲ. ಅಂಥವರು ವಿಶೇಷವಾಗಿ ಹಣ್ಣು, ಹಾಲು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ಇನ್ನು ಪ್ರತಿಜ್ಞೆಯನ್ನು ಮಾಡಬೇಕು ಅನ್ನುವಂಥದ್ದು ಅಂದರೆ ಇಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕು, ನಿಯಮಾನುಸಾರ ಆಚರಣೆ ಮಾಡ್ತೀನಿ, ಉಪವಾಸ ಇರ್ತೀನಿ, ಜೊತೆಗೆ ಜಾಗರಣೆ ಮಾಡ್ತೀನಿ, ಶಿವ ಸ್ತೋತ್ರವನ್ನು ಹೇಳ್ತೀನಿ, ಶಿವನ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸ್ತೇನೆ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಇಲ್ಲಿ
ಶಿವನ ಪೂಜೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಶುದ್ಧೀಕರಣದ ಪೂಜೆ. ನಮ್ಮನ್ನು ನಾವು ಶುದ್ಧೀಕರಣಗೊಳಿಸ್ಕೊಳ್ಳಿಕ್ಕೆ ಮಾಡಿಕೊಳ್ಳುವಂಥ ಒಂದು ಪೂಜೆ ಇದು. ಅಂದರೆ ಶಿವನಿಗೆ ಪೂಜೆ ಮಾಡಿದ್ರೆ ನಮ್ಮ ಆತ್ಮ ಶುದ್ಧವಾಗುತ್ತೆ. ಹಾಗಾಗಿನೇ ನಾವು ಈ ಪ್ರದೋಷ ಸಂದರ್ಭದಲ್ಲೇ ಶುದ್ಧೀಕರಣವನ್ನು ಮಾಡಿಕೊಳ್ಳುವಂಥದ್ದು, ಮನಸ್ಸನ್ನು ಶುದ್ಧೀಕರಣ ಮಾಡಿಕೊಳ್ಳುವಂಥದ್ದು, ಜೊತೆಗೆ ಆ ಪ್ರದೋಷ ಆರಂಭ ಆಗುವಂತಹ ಸಮಯದಲ್ಲೇ ಸ್ನಾನಾದಿಗಳನ್ನು ಮತ್ತೊಮ್ಮೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಪೂಜಾ ಸ್ಥಳ ಇದನ್ನು ಸ್ವಚ್ಛಗೊಳಿಸ್ಕೊಳ್ಬೇಕು. ಯಾಕೆಂದರೆ ಪೂಜೆ ಮಾಡಲಿಕ್ಕೆ ಶಿವ ಪಾರ್ವತಿಯರನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಇನ್ನು ಮನೆಯಲ್ಲಿದ್ದರೆ ಇಲ್ಲಿ ಶಿವಲಿಂಗ ಏನಾದರೂ ಇದ್ದರೆ, ಶಿವನ ಫೋಟೋ ಇದ್ದರೆ, ಪಾರ್ವತಿಯ ವಿಗ್ರಹ ಅಥವಾ ಒಂದು ಫೋಟೋ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಇನ್ನು ಶಿವಲಿಂಗ ಇದ್ದರೆ ಅದಕ್ಕೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಮತ್ತು ಗಂಗಾಜಲದಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ನಂತರ ಶುದ್ಧವಾದ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು. ಇನ್ನು ಅಭಿಷೇಕದ ನಂತರ ಶಿವಲಿಂಗಕ್ಕೆ ಗಂಧವನ್ನು, ಭಸ್ಮವನ್ನು ಅಂದರೆ ವಿಭೂತಿಯನ್ನು ಮತ್ತು ಅಕ್ಷತೆಯನ್ನು ಅರ್ಪಿಸಿ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬಿಲ್ವಪತ್ರೆ, ದತ್ತೂರ ಹೂಗಳಿಂದ ಮತ್ತು ಬಿಳಿಯ ಹೂಗಳ ಮಾಲೆಯನ್ನು ಅರ್ಪಿಸಬೇಕು ಶಿವನಿಗೆ. ನಂತರ ಧೂಪಗಳನ್ನು ಹಚ್ಚುವಂಥದ್ದು, ಕರ್ಪೂರವನ್ನು ಹಚ್ಚಿ ಆರತಿ ಮಾಡ್ತಾರೆ, ಇಲ್ಲ ತುಪ್ಪದ ಬತ್ತಿಗಳನ್ನು ಇಟ್ಟು ಆರತಿ ಮಾಡುವಂಥದ್ದು ಕೂಡ ಇದೆ. ಆ ಸಮಯದಲ್ಲೇ ಶಿವನ ಪಂಚಾಕ್ಷರಿ ಮಂತ್ರವನ್ನು, ಷಡಕ್ಷರಿ ಮಂತ್ರವನ್ನು ಸಾಧ್ಯ ಆದಷ್ಟು ಬಾರಿ ಜಪ ಮಾಡ್ತಾ ಇರಬೇಕು ಅನ್ನುವಂಥದ್ದಿದೆ. ಇನ್ನು ಶಿವ ಅಷ್ಟೋತ್ತರವನ್ನು ಅಥವಾ ಶಿವ ಚಾಲೀಸವನ್ನು ಕೂಡ ಪಠಣ ಮಾಡಬಹುದು ಅನ್ನುವಂಥದ್ದು. ಇನ್ನು ಬಹಳ ವಿಶೇಷವಾಗಿ ಶಿವನಿಗೆ ಸಂಬಂಧಪಟ್ಟಂತಹ ಈ ಪ್ರದೋಷ ವ್ರತದ ಕಥೆಯನ್ನು ಓದುವಂಥದ್ದು ಅಥವಾ ಕೇಳುವಂಥದ್ದನ್ನು ಈ ಒಂದು ವ್ರತದ ಮುಖ್ಯ ಭಾಗವಾಗಿ ಇರುವಂಥದ್ದು. ಹಾಗೆ ಈ ವ್ರತದ ಮಹತ್ವವನ್ನು ತಿಳಿಸುವಂಥ ಕಥೆಯನ್ನು ಓದಬೇಕು. ಇದು ಭಕ್ತರಿಗೆ ಒಂದು ರೀತಿಯ ಬಲವನ್ನು ನೀಡುತ್ತೆ. ಹಾಗಾಗಿ ಶಿವ ಸ್ತೋತ್ರವನ್ನು ಕೇಳ್ಕೊಳ್ಳುವಂಥದ್ದು, ಶಿವನ ಹರಿಕಥೆಯನ್ನು ಕೇಳುವಂಥ ಒಂದು ವಿಚಾರ ಏನಿದೆ, ಇದರಿಂದ ಬಹಳ ವಿಶೇಷವಾದಂಥ ಒಂದು ಆಸಕ್ತಿ ಮೂಡುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ. ನಂತರ ಈ ವ್ರತ ಪೂಜೆ ಮುಗಿದ ನಂತರ ಶಿವನಿಗೆ ಅರ್ಪಿಸಿದಂತಹ ಪ್ರಸಾದವನ್ನು ಸೇವಿಸ್ಬೋದು. ಈ ವಿಶೇಷವಾಗಿ ಈ ಪ್ರದೋಷದ ಸಂದರ್ಭದಲ್ಲೇ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಶಿವನ ದೇವಾಲಯಕ್ಕೆ ಹೋಗಿ ಶಿವನನ್ನು ದರ್ಶನ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬರಬೇಕು. ಈ ದಿನ ಬಿಲ್ವಪತ್ರೆಯಿಂದ ಶಿವನನ್ನು ಆರಾಧನೆ ಮಾಡಿದ್ರೆ, ಪೂಜೆ ಮಾಡಿದ್ರೆ ವಿಶೇಷ ಫಲ ಸಿಕ್ಕತ್ತೆ. ಹಾಗಾಗಿ ಇಲ್ಲಿ ಬಿಲ್ವಪತ್ರೆ ಲಕ್ಷ್ಮಿಯ ಸಂಕೇತ. ಯಾರಿಗೆ ಬಡತನ ಇದೆ, ಯಾರಿಗೆ ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳಿದೆ, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಆಗ್ತಾ ಇದೆ ಅಂಥವರು ಈ ಪ್ರದೋಷದ ಸಮಯದಲ್ಲಿ ಶಿವನನ್ನು ಬಿಲ್ವಪತ್ರೆಯಿಂದ ಪೂಜೆ ಮಾಡಿದ್ರೆ ಶಿವ ಒಲಿತಾನೆ. ಇದರಿಂದ ಲಕ್ಷ್ಮಿಯನ್ನು ಶಿವನೇ ಕರೆತಂದು ನಮ್ಮ ಸಮಸ್ಯೆಗಳನ್ನು ನೀಗಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಬಿಲ್ವಪತ್ರೆಯಿಂದ ಶಿವನ ಪೂಜೆಯನ್ನು ಮಾಡಬೇಕು, ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಬಂಧುಗಳೇ, ಈ ದಿನ ಇರುವಂಥ ಪ್ರದೋಷ ಏನಿದೆ ಬಹಳ ವಿಶೇಷ. ಏಕೆಂದರೆ ಓಣಂ ಕೂಡ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲೇ ಬಲಿಚಕ್ರವರ್ತಿ ತನ್ನ ಪ್ರಜೆಗಳನ್ನು ನೋಡಲಿಕ್ಕೆ ಪಾತಾಳ ಲೋಕದಿಂದ ಭೂಲೋಕಕ್ಕೆ ಬರುವಂಥ ಸಂದರ್ಭ. ಆಗಲೇ ಶಿವ ಕೂಡ ಭೂಮಿಯನ್ನು ತಲುಪ್ತಾನೆ, ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಹಾಗಾಗಿ ಈ ದಿನ ಸಂಜೆ ಸೂರ್ಯಾಸ್ತದ ಸಮಯಕ್ಕೆ ಶಿವನನ್ನು ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷವಾದಂಥ ಒಂದು ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಉಂಟಾಗಿದ್ದಂಥ ಕ್ಲೇಶಗಳು, ಸಮಸ್ಯೆಗಳು ತಾನೇ ತಾನಾಗಿ ಕರಗಿ ಹೋಗುತ್ತೆ. ಹಾಗಾಗಿ ನೀವು ಸಮಸ್ಯೆಗಳ ಇತ್ಯರ್ಥಕ್ಕೆ ಈ ದಿನ ಪ್ರಯತ್ನ ಪಡುವಂಥ ಅಗತ್ಯತೆ ಇಲ್ಲ. ಅದಕ್ಕೆ ಒಂದು ಪೂರಕವಾದಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ರೆ ಸಾಕು, ಸಮಸ್ಯೆಗಳು ಇನ್ನಿಲ್ಲದಂತೆ ಆಗುತ್ತೆ. ಹಾಗೆ ಈ ದಿನ ನಿಮಗೆ ಒದಗಿ ಬಂದಂಥ ಬಿಕ್ಕಟ್ಟುಗಳು ನಿಮ್ಮ ದೇವರ ಕೃಪೆಯಿಂದ ಎಲ್ಲವೂ ಕೂಡ ಮಾಯವಾಗುತ್ತೆ, ಸಡಿಲವಾಗುತ್ತೆ. ಹಾಗಾಗಿ ನಿಮ್ಮ ಬಹುದಿನದ ಬಯಕೆಯ ಒಂದು ಕೆಲಸ ಈ ದಿನ ಕಾರ್ಯಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಸಂತೋಷ ತರುವಂಥ ಒಂದು ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಇದೆ. ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಈ ದಿನ ಪ್ರಗತಿ ಇದೆ. ಹಾಗೆ ನೀವು
ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಬಹಳ ಒಂದು ವಿಶೇಷ ರೀತಿಯಲ್ಲಿ, ವಿನೂತನ ರೀತಿಯಲ್ಲಿ ಮಾಡಿ ಮುಗಿಸುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿನೇ ನಿಮ್ಮ ಕೆಲಸದ ವೇಗ ವೃದ್ಧಿಯಾಗುತ್ತೆ, ಫಲಿತಾಂಶಗಳು ಕೂಡ ಬಹಳ ಬೇಗ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸದ ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರು ನಿಮಗೆ ಬೆಂಬಲವಾಗಿ ನಿಲ್ತಾರೆ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ಈ ದಿನ ನಿಮಗೆ ಉತ್ತೇಜನ ಬಹಳಷ್ಟು ಮಟ್ಟಿಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು, ಜ್ಞಾನವನ್ನು, ಹಾಗೆ ನಿಮ್ಮ ಅನುಭವವನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಹಾಗಾಗಿ ತಾಳ್ಮೆಯಿಂದ, ಬಹಳ ವ್ಯವಧಾನದಿಂದ ಈ ದಿನದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಯಾವುದು ಎಷ್ಟೇ ನಿಮಗೆ ವಿರುದ್ಧವಾಗಿದ್ದರೂ ಕೂಡ, ತದ್ವಿರುದ್ಧವಾದ ಫಲಿತಾಂಶ ಬರುತ್ತೆ ಅಂದರೂ ಕೂಡ ಕೆಲಸವನ್ನು ನಿಲ್ಲಿಸಬೇಡಿ, ಅದನ್ನು ಮುಂದುವರಿಸಿ. ಅದು ಹೇಗೋ ಏನೋ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯ ದರ್ಶನ ಮಾಡಿ ಬನ್ನಿ, ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಗ್ರಹಸ್ಥಾನಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗೆಯೇ ಈ ದಿನದ ಸಮಸ್ಯೆ ಮತ್ತು ಪರಿಹಾರ ನಿಮಗೆ ಒಂದು ರೀತಿಯಲ್ಲಿ ದೊಡ್ಡ ಒತ್ತಡವನ್ನು ತರುತ್ತೆ. ಯಾವುದೇ ಒಂದು ಪುಟ್ಟ ಸಮಸ್ಯೆ ಇರ್ಬೋದು, ಅದನ್ನು ಕೈಯಲ್ಲೇ ಚಿವುಟಿ ಹಾಕುವಂತಹ ಸಮಸ್ಯೆ, ಅದನ್ನು ಕೂಡ ಈ ದಿನ ದೊಡ್ಡದು ಮಾಡ್ಕೊಳ್ತೀರಿ. ಏಕೆಂದರೆ ನಿಮ್ಮ ಆಲೋಚನೆಯ ವಿಧಾನವೇ ಈ ದಿನ ಬೇರೆ ರೀತಿಯಲ್ಲಿ ಇರುತ್ತೆ. ಇನ್ನು ಈ ದಿನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಿಮಗೆ ತುಂಬ ಬುದ್ಧಿವಂತಿಕೆ ಬೇಕು, ಜೊತೆಗೆ ತಾಳ್ಮೆ ಬೇಕು. ಆದರೆ ನಿಮ್ಮ ದೇಹದ ಶಕ್ತಿಯನ್ನು ಅವಲಂಬಿಸಿ ಈ ದಿನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಹೋಗ್ತೀರಿ. ಶಕ್ತಿಗಿಂತ ಯುಕ್ತಿಯೇ ಮೇಲು ಅನ್ನುವಂಥ ವಿಚಾರ ಈ ದಿನ ನಿಮಗೆ ಸಾಬೀತಾಗಲ್ಲ. ಅದಕ್ಕಾಗಿಯೇ ಗಾಳಿಯಲ್ಲಿ ಗುದ್ದಿ ಮೈ ನೋಯಿಸ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಹೆಚ್ಚು ಹೆಚ್ಚು ಪ್ರಯತ್ನ ಪಡ್ತೀರಿ, ಆದರೆ ಫಲಗಳು ಮಾತ್ರ ಅಷ್ಟೇ ಇರುತ್ತೆ. ಇನ್ನು ಈ ದಿನ ಹಿರಿಯರನ್ನು ಗೌರವಿಸಬೇಕು. ಹಾಗೆ ಅವರಿಂದ ಪಡ್ಕೊಂಡಂಥ ಒಂದು ಸಲಹೆ, ಸಹಕಾರ, ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಬರೀ ಗಾಳಿ ಮಾತಿಗೆ ನೀವು ಈ ದಿನ ಯಾವುದೇ ಒಂದು ಸೌಧವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾಕ್ಟಿಕಲ್ಲಾಗಿ ಆ ಕೆಲಸದಲ್ಲಿ ಇನ್ವಾಲ್ವ್ ಆದಾಗ ಮಾತ್ರ ನಿಮಗೆ ಅಲ್ಪ ಸ್ವಲ್ಪ ಫಲಗಳು ಈ ದಿನ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೂ ಕೂಡ ತುಂಬ ದೊಡ್ಡ ಸಮಯವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಬಹಳ ಬೇಗ ಕೆಲಸಗಳಾಗಲ್ಲ, ಸ್ವಲ್ಪ ಕೆಲಸದಲ್ಲಿ ಎಳೆದಾಟ ಅನ್ನುವಂಥದ್ದು ಇರುತ್ತೆ. ಅದಕ್ಕಾಗಿ ಆತಂಕ ಪಡಬೇಡಿ. ಆದರೆ ಕೆಲಸ ಆಗುವವರೆಗೂ ಕೂಡ ಈಗಾಗಲೇ ಹೇಳಿದಾಗೆ ತಾಳ್ಮೆಯಿಂದ ಅದನ್ನು ಮುಂದುವರಿಸ್ತಾ ಇರಿ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಒಂದು ಸಂತೋಷಕರವಾದಂತಹ ಸನ್ನಿವೇಶ ನಿಮಗೆ ಬರುತ್ತೆ, ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ವಿಶೇಷವಾದಂತಹ ಒಂದು ಶ್ರಮ ಪಡಿ, ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳಿ. ಹಾಗೆ ಈ ದಿನ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ನವಗ್ರಹಗಳ ದರ್ಶನ ಮಾಡುವಂಥದ್ದನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮಗೆ ಕಾರಣ ಇಲ್ಲದೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ, ಶತ್ರುಗಳ ಉಪಟಳ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾರೋ ಏನೋ ಪಿತೂರು ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಈ ದಿನ ಬಾಹ್ಯ ಪ್ರಪಂಚದಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ನಿಮಗೆ ಕಷ್ಟ ಆಗುತ್ತೆ. ಇನ್ನು ಈ ದಿನ ನೀವು ನಿಮ್ಮ ಹಿತಶತ್ರುಗಳನ್ನು ಸ್ವಲ್ಪ ದೂರ ಇಡುವಂಥದ್ದು, ಆದಷ್ಟು ಅವರ ಪ್ರಭಾವಕ್ಕೆ ಸಿಕ್ಕದೆ ಕೆಲಸಗಳನ್ನು ಮಾಡುವಂಥ ಒಂದು ಜಾಣತನವನ್ನು ಈ ದಿನ ನೀವು ತೋರಿಸ್ಬೇಕಾಗತ್ತೆ. ಇನ್ನು ಈ ದಿನ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಿ, ಭಗವಂತ ಏನನ್ನು ಕೊಟ್ಟಿದ್ದಾನೋ ಈಗಾಗಲೇ ಸೌಲಭ್ಯಗಳು, ಸವಲತ್ತುಗಳು, ಅದನ್ನು ಅನುಭವಿಸುವಂಥ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಹಾಗಾಗಿ ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನುವಂಥ ರೀತಿಯಲ್ಲಿ ಈ ದಿನ ನೀವು ಇದ್ದುದರಲ್ಲೇ ತೃಪ್ತಿ ಪಡಬೇಕು. ಇನ್ನು ಈ ದಿನ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನೋವಂಥ ಒಂದು ಜಿಜ್ಞಾಸೆ ಆರಂಭ ಆಗಿಬಿಡುತ್ತೆ. ಏಕೆಂದರೆ ಕೆಲವರು ಹಣದ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ, ಕೆಲವರು ಸಹಾಯ ಕೊಡ್ತೀನಿ ಅಂತ ಹೇಳಿ ಕೂಡ ಕೊಡ್ತಾ ಇಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಶುಭ ವಾರ್ತೆಯನ್ನು ಕೇಳುವಂಥ ಒಂದು ಸಾಧ್ಯತೆ ಕೂಡ ಇದೆ. ಅದು ನಿಮ್ಮ ಕುಟುಂಬಕ್ಕೆ ಬೇಕಾಗಿರುವಂಥ ಒಂದು ಸಂಗತಿ, ಮನೆಯಲ್ಲಿ ನಡಿಬೇಕಾಗಿರುವಂಥ ಒಂದು ಶುಭ ಕಾರ್ಯದ ಸಂಗತಿ ಅದು. ಹಾಗೆ ಈ ದಿನ ನಿಮ್ಮಿಂದ ಯಾರು ದೂರ ಹೋಗಿದ್ದಾರೆ, ಅವರು ಬಂಧುಗಳೋ ಬಾಂಧವರೋ
ನಿಮ್ಮ ಮಿತ್ರರೋ ಶತ್ರುಗಳೋ ಯಾರೇ ನಿಮ್ಮಿಂದ ದೂರ ಹೋಗಿದ್ದರೂ ನಿಮ್ಮನ್ನು ಹುಡುಕಿಕೊಂಡು ಮತ್ತೆ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿಯೇ ಈ ದಿನದ ವಿದ್ಯಮಾನಗಳಲ್ಲಿ ಬಹಳ ವಿಶೇಷವಾಗಿ ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಶಿವ ಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ. ಸಂಜೆ ಶಿವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಬಹಳ ಉತ್ತಮ ಸ್ಥಾನದಲ್ಲಿದ್ದಾನೆ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕನಸು ನನಸಾಗುತ್ತೆ, ನಿಮ್ಮ ಬಯಕೆಗಳು ಈಡೇರುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಆದ್ದರಿಂದಲೇ ನಿಮಗೆ ಯಾವ ಕೆಲಸವೂ ಕೂಡ ಈ ದಿನ ನಿಮಗೆ ಕಷ್ಟ ಆಗಲ್ಲ. ಹಾಗೆ ನಿಮಗೆ ತಿಳಿದಂತಹ ಒಂದು ವೇಗದಲ್ಲಿ ಮುನ್ನಡೀತಾ ಇರ್ತೀರಿ. ಅದಕ್ಕಾಗಿ ಕೆಲವರನ್ನು ಸಲಹೆಗೋ ಮಾರ್ಗದರ್ಶನಕ್ಕೋ ಇಟ್ಟುಕೊಂಡು ಕೆಲಸಗಳನ್ನು ಈ ದಿನ ಸೂಕ್ತವಾದ ಸಮಯದಲ್ಲಿ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಆದರೆ ಈ ದಿನ ಮನಸ್ಸಿನ ಒಳಗೆ ಏನೋ ಒಂದು ತಳಮಳ, ಹಿಂದೆ ಆಗಿರುವಂಥ ಕೆಲವು ಘಟನೆಗಳು ನೆನಪಿಗೆ ಬರುತ್ತೆ. ಅಲ್ಲಿ ಈ ದಿನದಲ್ಲಿ ಅಪೂರ್ಣವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒತ್ತಡ ಕೂಡ ಉಂಟಾಗತ್ತೆ. ಹಾಗಾಗಿ ಸ್ವಲ್ಪ ದಿನ ಮರೆತು ಹೋಗಿದ್ದಂತಹ ಕೆಲಸ ಈ ದಿನ ಮತ್ತೆ ಮರುಚಾಲನೆಗೆ ಬರುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಗುರಿಯನ್ನು ತಲುಪಬೇಕು, ಯಾರಿಗಾದರೂ ಸಹಾಯ ಮಾಡಬೇಕು ಅನ್ನುವಂಥ ವಿಚಾರ ಬಂದರೆ ಅದನ್ನು ಸೂಕ್ತವಾಗಿ ನಿಮ್ಮ ಗುರಿಯನ್ನು ನೀವು ನಿಶ್ಚಿತಗೊಳಿಸ್ಕೊಳ್ಬೇಕಾಗತ್ತೆ. ಗುರಿಯನ್ನು ಮೊದಲು ಸೆಟ್ ಮಾಡಿ ನಂತರ ಅದರ ಹಿಂದೆ ನೀವು ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಆದಾಯ ಮತ್ತು ಖರ್ಚನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ. ಕೆಲವು ಘಟನೆಗಳು ನಿಮ್ಮನ್ನು ಈ ದಿನ ಭಾವಪರವಶರನ್ನಾಗಿಸೋದ್ರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀವು ಯಾವುದೇ ವಿಚಾರವನ್ನು ತುಂಬ ಚೆನ್ನಾಗಿ ಅಂದಾಜು ಮಾಡಬೇಕಾಗತ್ತೆ. ಅಂದರೆ ನಿಮ್ಮ 6th ಸೆನ್ಸನ್ನು ಇಲ್ಲಿ ಯೂಸ್ ಮಾಡಿ ಯಾವ ಕೆಲಸವನ್ನು ಮಾಡಿದ್ರೆ ಯಾವ ಫಲ ಸಿಕ್ಕತ್ತೆ ಅನ್ನುವಂಥದ್ದನ್ನು ನೀವು ಮನಗಾಣ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ 3ನೇ ವ್ಯಕ್ತಿಯ ಕೈವಾಡ ಆಗಬಾರ್ದು, 3ನೇ ವ್ಯಕ್ತಿಯನ್ನು ಎಂಟರ್ಟೈನ್ ಮಾಡಬಾರ್ದು. ಆ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಸೂಕ್ಷ್ಮವಾಗಿದೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಸಂಜೆ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುವಂಥ ದಿನ. ಯಾಕೆಂದರೆ ನಿಮ್ಮ ಒಂದು ಪ್ರತಿಭೆ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿರುವಂಥ ಒಂದು ಪ್ರಭಾವವನ್ನು ಬಳಸ್ಕೊಳ್ಳುತ್ತೆ. ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಆರಂಭ ಮಾಡಬೇಕು, ಯಾರಿಂದ ಯಾವ ರೀತಿಯ ಸಹಾಯ ಸಹಕಾರಗಳು ಸಿಕ್ಕತ್ತೆ ಅನ್ನುವಂಥ ಲೆಕ್ಕಾಚಾರ ಬಹಳ ಚೆನ್ನಾಗಿ ಮಾಡ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ನಡೆಯಲ್ಲಿ ಎಲ್ಲೂ ಕೂಡ ಎಡವುವಂಥ ಸಾಧ್ಯತೆಗಳು ಇಲ್ಲ. ಇನ್ನು ಈ ದಿನದಲ್ಲಿ ಕೆಲವೊಂದು ಸ್ಥಿರಾಸ್ತಿಯ ವಿಚಾರಗಳೇನಿದೆ ಇದರಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಹಾಗೆ ಮನೆಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇದೆ. ಅದನ್ನು ಆದಷ್ಟು ಬೇಗ ಅಲ್ಲೇ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚುಗಳೇನಿದೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಅದನ್ನು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನೀವು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಸಣ್ಣ ಉಳಿತಾಯ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಚೀಟಿ ಕಟ್ತಾ ಇರ್ತೀರಿ, ಎಲ್ಲೋ ಒಂದು ಕಡೆ RD ಕಟ್ಟುವಂಥದ್ದು, ಅಥವಾ ಪ್ರತಿ ತಿಂಗಳು ಇಷ್ಟನ್ನು ಉಳಿತಾಯ ಮಾಡಬೇಕು ಅಂತ ಹೇಳಿ 100, 200, 500, 1000ವನ್ನು ಉಳಿತಾಯ ಮಾಡ್ತಾ ಇರ್ತೀರಿ. ಅಂತಹ ಒಂದು ಸಣ್ಣ ಉಳಿತಾಯ ಮಾಡುವಂಥವ್ರಿಗೆ ಈ ದಿನ ಭಾರಿ ಒಳ್ಳೆಯ ಸುದ್ದಿ ಇದೆ. ಅಂದರೆ ನಿಮ್ಮ ಒಂದು ಠೇವಣಿಯ ಮೇಲೆ ಬಹಳ ವಿಶೇಷವಾದಂಥ ಒಂದು ಆಕರ್ಷಣೀಯವಾದ ಬಡ್ಡಿ ದರ ವಿಸ್ತರಣೆಯಾಗುವಂಥದ್ದು ಇದೆ. ಅಥವಾ ಆ ಬಡ್ಡಿ ಆಗಲಿ ಅಸಲಾಗಲಿ ಈ ದಿನ ನಿಮಗೆ ವಾಪಸ್ಸು ಬರುವಂಥದ್ದು. ಒಟ್ಟಾರೆ ಹಣಕಾಸಿನ ನಿರ್ಬಂಧಗಳಲ್ಲಿ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಪ್ರಯಾಣದಲ್ಲೂ ಕೂಡ ನೀವು ತುಂಬ ಎಚ್ಚರಿಕೆಯಿಂದ ಇರ್ತೀರಿ. ಹಾಗೆ ವಿಶೇಷವಾಗಿ ನೀರಿಗೆ ಸಂಬಂಧಪಟ್ಟಂಥ ವ್ಯಾಪಾರಗಳಿಗೆ ಈ ದಿನದಲ್ಲಿ ನಿಮಗೆ ಒಳ್ಳೆಯ ಲಾಭ ಸಿಕ್ಕೋದು, ದ್ರವ ಪದಾರ್ಥಗಳಲ್ಲಿ ಸಿಕ್ಕುವಂಥದ್ದು ಇರುತ್ತೆ. ಆದರೆ ಆ ಸಮಯವನ್ನು ಮಾತ್ರ ನೀವು ಸ್ವಲ್ಪ ಅನುಸರಣೆ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾರೇ ನಿಮಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟರೆ ಅಥವಾ ಭೂಮಿಯಲ್ಲೇ ನಿಂತು ಇಂದ್ರಲೋಕ ಚಂದ್ರಲೋಕವನ್ನು ನಿಮಗೇನಾದರೂ ತೋರಿಸುವಂಥದ್ದು
ಹಾಗೆ ನಿಮ್ಮನ್ನು ನುಗ್ಗೆ ಮರ ಹತ್ತಿಸ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಯಾರಾದರೂ ಆಶ್ವಾಸನೆಗಳನ್ನು ಕೊಟ್ಟರೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ. ಅವರನ್ನು ಪೂರ್ಣ ನಂಬಬೇಡಿ. ನಿಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದ ಮೇಲೆ ನಿಂತು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಅದರಲ್ಲೂ ಈ ದಿನದ ನಷ್ಟಗಳು ಜಾಸ್ತಿ ಆಗಿಬಿಡುತ್ತೆ. ಎಲ್ಲೋ ಒಂದು ಕಡೆ ಮಾಡುವಂಥ ಕೆಲಸ ಕಾರ್ಯಗಳು ಹಿನ್ನಡೆ ಆದಾಗುತ್ತೆ ಅನ್ನುವಂಥ ಒಂದು ತಳಮಳ ಜಾಸ್ತಿ ಇರುವಂಥದ್ದು, ಅದು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ದೈಹಿಕ ಒಂದು ಶ್ರಮಕ್ಕಿಂತ ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದು ಇದೆ. ಇದೇ ನಿಮಗೆ ಟೆನ್ಷನ್ ಈ ದಿನ. ಅದಕ್ಕಾಗಿಯೇ ಸ್ವಲ್ಪ ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಕೆಲಸಗಳನ್ನು ಮುಂದುವರಿಸಿ. ಈ ಟೈಮ್ ಸೆನ್ಸ್ ಅನ್ನುವಂಥದ್ದು ನಿಮಗೆ ಇರಲಿ. ಹಾಗೆ ಈ ದಿನ ನಿಶ್ಚಿತವಾದ ಗುರಿಯನ್ನು ತಲುಪಲಿಕ್ಕೆ ನಿಮ್ಮೊಬ್ಬರಿಂದ ಸಾಧ್ಯ ಆಗಲ್ಲ. ಅದಕ್ಕಾಗಿಯೇ ನಿಮ್ಮ ಸ್ನೇಹಿತರನ್ನೋ, ಬಂಧುಗಳನ್ನೋ, ನಿಮ್ಮ ಕುಟುಂಬಸ್ಥರನ್ನೋ ನೀವು ಈ ದಿನ ಇಟ್ಟುಕೊಂಡೇ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಅವರ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳಿ. ಅವರ ಸಲಹೆ ಬಹಳ ವಿಶೇಷವಾಗಿ ನಿಮಗೆ ಬೇಕಾಗಿರುವಂಥದ್ದು. ಇನ್ನು ಈ ದಿನ ಕೆಲವೊಂದು ಸೂಕ್ಷ್ಮವಾದಂಥ ಕೆಲಸಗಳನ್ನು ಮಾಡುವಂಥ ಸನ್ನಿವೇಶ ಕೂಡ ಇದೆ. ಆದರೂ ಏನೇ ಒಂದನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಮತ್ತೊಂದನ್ನು ಕಳ್ಕೊಳ್ಬೇಕು ಅನ್ನುವಂಥ ವಿಚಾರ ಇದೆಯಲ್ಲ, ಇದು ಪ್ರಾಕ್ಟಿಕಲ್ಲಾಗಿ ಅನುಭವಕ್ಕೆ ಬರುವಂಥ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮನ್ನು ಆಶ್ರಯಿಸಿರುವಂಥವ್ರಿಗೆ, ನಿಮ್ಮನ್ನು ನಂಬಿರುವಂಥವ್ರಿಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮಿಂದ ಒಂದು ಸಣ್ಣ ಪ್ರಮಾಣದ ಉಡುಗೊರೆಯೋ ಅಥವಾ ಏನೋ ಒಂದು ಒಳ್ಳೆಯದೇ ಒಂದು ಮಾತಿರ್ಬೋದು, ಅದಾದರೂ ಅವರಿಗೆ ಈ ದಿನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ಕಾಣಿಕೆ ಈ ದಿನ ಅವರಿಗೆ ಒಂದು ರೀತಿಯಲ್ಲಿ ಉತ್ತೇಜನ. ಹಾಗೆ ನೀವು ಕೂಡ ಗುರುತಿಸಲ್ಪಡ್ತೀರಾ ಅನ್ನುವಂಥ ಹೆಮ್ಮೆ ಅಲ್ಲಿ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದಲ್ಲಿ ಕೆಲವು ಘಟನೆಗಳು ನಿಮ್ಮನ್ನು ತುಂಬ ಭಾವಪರವಶರನ್ನಾಗಿ ಮಾಡಿಬಿಡುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಅದ್ಭುತವಾದಂತಹ ಒಂದು ಅನುಭವ, ಹಾಗೆ ಸುಂದರ ಕ್ಷಣಗಳನ್ನು ಮೆಲುಕು ಹಾಕುವಂತಹ ಒಂದು ಸಂದರ್ಭ ಕೂಡ ಬಂದಿದೆ. ಇನ್ನು ಈ ದಿನದಲ್ಲಿ ನಿಮ್ಮ ನಿರೀಕ್ಷೆಗಳನ್ನು ನೀವು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಇದೆ. ಆದರೆ ನಿಮ್ಮ ಸ್ವಾರ್ಥ ಏನಾದರೂ ಅಲ್ಲಿ ಮಧ್ಯೆ ಬಂದರೆ ಕೆಲಸಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಸರ್ವೇ ಸಾಧಾರಣವಾಗುತ್ತೆ. ಹಾಗಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ 4ರಲ್ಲಿ ಚಂದ್ರ ಇದ್ದಾಗ, ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಸುಖಕ್ಕೆ ಸ್ವಲ್ಪ ಕೊರತೆ ಉಂಟಾಗುವಂಥದ್ದಿದೆ. ಅದರಲ್ಲೂ ಈ ದಿನ ಪ್ರಲೋಭನೆಗಳು ಜಾಸ್ತಿ ಇರುತ್ತೆ. ಎಲ್ಲೋ ಒಂದು ಕಡೆ ಅಟ್ರ್ಯಾಕ್ಷನ್, ಆಕರ್ಷಣೆ ಅನ್ನುವಂಥದ್ದು ಇರುತ್ತೆ. ಅದಕ್ಕೆ ಜಾರಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನೀವು ಒಂದು ಹೆಜ್ಜೆಯನ್ನು ಇಡಬೇಕಿದ್ರೂ ಅದರ ಸಾಧಕ ಬಾಧಕಗಳನ್ನು ನೋಡಬೇಕು. ಸನ್ನಿವೇಶ ಹೇಗಿದೆ ಅನ್ನುವಂಥದ್ದನ್ನು ನೀವು ಆಳಕ್ಕೆ ಇಳಿದು ನೋಡಬೇಕಾಗುತ್ತೆ. ಇದೆಲ್ಲವನ್ನು ಕೂಡ ನೀವು ಒಂದು ಸೂಕ್ಷ್ಮ ಪ್ರಜ್ಞೆಯಿಂದ ನೋಡಲೇಬೇಕು. ಹಾಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ. ಹಾಗಾಗಿ ಈ ದಿನ ಯಾರೋ ಏನೋ ಹೇಳ್ತಾರೆ, ಎಲ್ಲೋ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಆ ಬೆಟ್ಟವನ್ನೇ ಪ್ರೀತಿಸುವಂಥ ಒಂದು ಪ್ರಯತ್ನ ಏನಿದೆ ಅದನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೋರ್ಟು ಕಚೇರಿ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಅಲ್ಲಿ ಬರುವಂಥ ಈ ತೀರ್ಪು ಏನಿದೆ ಅದು ಕಾಯ್ದಿರಿಸಲ್ಪಡುವಂಥದ್ದು ಅಥವಾ ನಿಮಗೆ ಸ್ವಲ್ಪ ವಿರುದ್ಧವಾದಂಥ ತೀರ್ಮಾನ ಆಗುತ್ತೆ, ಜಾಗ್ರತೆ. ಇನ್ನು ಈ ದಿನ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಂತೋಷ ಉಂಟಾಗುವಂಥದ್ದು ನಿಮ್ಮ ಬಂಧು ಮಿತ್ರರ ಭೇಟಿಯಿಂದ. ಅಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ, ಅಲ್ಲೂ ಕೂಡ ಸಕ್ಸಸ್ಸನ್ನು ಕಾಣುವಂಥದ್ದು ಇದೆ. ಇನ್ನು ಈ ದಿನ ಈ ಬೀದಿ ಬರಿ ವ್ಯಾಪಾರಿಗಳಿದ್ದಾರಲ್ಲ, ಹೂವು ಹಣ್ಣು ತರಕಾರಿ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಸಮಯ ಇದು. ಏಕೆಂದರೆ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಸಂಬಂಧ, ಅದಕ್ಕೆ ಪಟ್ಟಂತಹ ಶ್ರಮ ಎಲ್ಲವೂ ಕೂಡ ಸಾರ್ಥಕವಾಗುತ್ತೆ. ಹಾಗಾಗಿಯೇ ಈ ದಿನ ಒಂದು ಸಕ್ಸಸ್ಫುಲ್ ಪರ್ಸನ್ ಆದೆ ಅನ್ನುವಂಥ ಒಂದು ಫೀಲಿಂಗ್ ಬರ್ತಾ ಇರುತ್ತೆ. ಆದರೆ ಎಲ್ಲವೂ ಕೂಡ ಸ್ವಾರ್ಥಕ್ಕಾದಾಗ ಕುಟುಂಬಸ್ಥರು ನಿಮ್ಮ ಮೇಲೆ ಕೆಂಗಣ್ಣಿನ ಒಂದು
ಪ್ರಲೋಭನೆಗಳನ್ನು ನಿಮ್ಮ ಮೇಲೆ ಒತ್ತಾಯಪೂರ್ವಕವಾಗಿ ಹೇರ್ತಾರೆ. ಆದ್ದರಿಂದಲೇ ಈ ದಿನದಲ್ಲಿ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನಿಸ್ಕೊಳ್ಬೇಡಿ. ಆ ಕುಟುಂಬದ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ನಿರ್ವಹಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಾಧನೆಯ ದಿನ. ನಿಮ್ಮ ಕೆಲಸ ಕಾರ್ಯಗಳನ್ನು, ಅದರಲ್ಲೂ ನಿರ್ದಿಷ್ಟವಾದ ಒಂದು ಕೆಲಸವನ್ನು ಈ ದಿನ ಸಾಧಿಸಿ ತೋರಿಸುವಂಥ ದಿನ. ಬಹಳ ದಿನಗಳಿಂದ ಅಂದುಕೊಂಡಂಥ ಕೆಲಸ ಈ ದಿನ ಪೂರ್ಣ ಆಗುತ್ತೆ ನೋಡಿ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ವೇಗವನ್ನು ಗಳಿಸ್ಕೊಳ್ಬೇಕು, ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು ಅಂದರೆ ಆ ಕೆಲಸದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಲೆವೆಲ್ ಏನಿದೆ ಅದು ಕೂಡ ಜಾಸ್ತಿ ಆಗಬೇಕು. ಹಾಗೆ ಈ ದಿನ ಯಾವ ಕೆಲಸವೂ ಕೂಡ ನಿಮಗೆ ಕಷ್ಟ ಅಲ್ಲ, ಏಕೆಂದರೆ ಆಸಕ್ತಿಯಿಂದ ಕೆಲಸಗಳನ್ನು ಮಾಡ್ತೀರಿ. ಅದರಿಂದ ಈ ದಿನ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿಕ್ಕೆ ಹೋಗ್ತೀರಿ, ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗ್ತೀರಿ. ಇದು ಜಾಣತನದ ಲಕ್ಷಣ ಕೂಡ. ಹಾಗಾಗಿಯೇ ಕಡಿಮೆ ಮಾತಿನಲ್ಲೇ ಈ ದಿನ ವಿಶೇಷ ಸಾಧನೆಯನ್ನು ಮಾಡುವಂಥ ಸಂದರ್ಭ ನಿಮಗೆ ಒದಗಿ ಬಂದಿದೆ. ಇನ್ನು ಈ ದಿನದಲ್ಲಿ ಕೆಲವು ವಿಚಾರದಲ್ಲಿ, ಪ್ರಯಾಣದಲ್ಲಾಗಲಿ, ಈ ಮನರಂಜನೆಯ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಅಂದರೆ ನಿಮ್ಮ ಪ್ರೀತಿ ಪಾತ್ರರ ನಡುವೆ ಈ ದಿನ ನಿಮ್ಮ ಮಾತಿನಿಂದ ಅನರ್ಥಗಳಾಗಬಾರ್ದು. ಅಲ್ಲೂ ಕೂಡ ಒಂದು ಸಿಹಿಯಾದ ಅನುಭವ ನಿಮಗೆ ಉಂಟಾಗಬೇಕು. ಹಾಗೆ ಈ ದಿನ ನಿಮ್ಮ ವೈವಾಹಿಕ ಬದುಕಿನಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಅವಕಾಶಗಳು ಸಿಕ್ಕುವಂಥ ಸಂದರ್ಭ. ಇನ್ನು ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇರೋದರಿಂದಲೇ ಈ ದಿನ ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನೀವೇ ಮುಂದೆ ನಿಲ್ಲುವಂಥ ಸಾಧ್ಯತೆ ಇದೆ. ಒಟ್ಟಾರೆ 4 ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಮುಂದುವರಿಸ್ತೀರಿ. ಇನ್ನು ಈ ದಿನ ಯಾವುದೇ ಒಂದು ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ತುಂಬ ಒಳಿತಿದೆ, ಲಾಭ ಇದೆ, ಅನುಕೂಲ ಇದೆ. ಜೊತೆಗೆ ಈ ದಿನದಲ್ಲಿ ನೀವು ಹೆಚ್ಚಿನ ಗಮನವನ್ನು ಹಣಕಾಸಿನ ವಿಚಾರಕ್ಕೆ ಕೊಡೋದರಿಂದ ನಿಮ್ಮ ಪ್ರತಿ ನಡೆಯಲ್ಲೂ ಕೂಡ ನಿಮಗೆ ಲಾಭಾಂಶ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಯಶಸ್ಸನ್ನು ತೋರಿಸಲಿಕ್ಕೆ, ನಿಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಸಮಯ ಇದು. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಚಾಮುಂಡೇಶ್ವರಿಯನ್ನು, ದುರ್ಗಾದೇವಿಯನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ದ್ವಿತೀಯದಲ್ಲಿ ಚಂದ್ರ ಇದ್ದಾಗ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಜಾಸ್ತಿ ಆಗುವಂಥ ಸಂದರ್ಭ ಇದೆ. ಮನಸ್ಸಿಗೆ ಇದರಿಂದ ಸ್ವಲ್ಪ ಬೇಸರ ಆಗ್ಬೋದು. ಯಾಕೆಂದರೆ ಪ್ರಯತ್ನಕ್ಕೆ ಅನುಗುಣವಾಗಿ ಫಲಿತಾಂಶ ಸಿಗ್ತಾ ಇಲ್ಲ. ಫಲಿತಾಂಶವನ್ನು ನೀವು ಅನುಭವಿಸಬೇಕು ಅಂದರೆ ಅದಕ್ಕೆ ಪಾಲುದಾರರು ಮತ್ತೊಬ್ಬರು ಕೂಡ ಇರ್ತಾರೆ. ಹಾಗಾಗಿಯೇ ಈ ದಿನ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅನ್ನೋವಂಥ ಒಂದು ನಿರಾಸೆ ವ್ಯಕ್ತವಾಗ್ತಾ ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರಗತಿಯತ್ತ ನಿಮ್ಮ ಮನಸ್ಸಿದೆ, ಆದರೆ ಅದಕ್ಕಿಂತ ಮನರಂಜನೆಯ ಕಡೆಗೆ ಮನಸ್ಸು ಜಾಸ್ತಿ ಓಲುವಂಥದ್ದು. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಇದ್ದರೂ ಕೂಡ ಸಾಧನೆ ಮಾಡಲಿಕ್ಕೆ ಎಲ್ಲ ಒಂದು ಕಡೆ ಮನರಂಜನೆಗಾಗಿ, ಮನಸ್ಸಿನ ತಾತ್ಕಾಲಿಕ ಸುಖಕ್ಕಾಗಿ ಮಾರು ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಪಟುತ್ವಕ್ಕೆ ತಕ್ಕ ಪ್ರತಿಫಲ ಅನ್ನುವಂಥದ್ದು ಸಿಕ್ಕಲ್ಲ, ನಿಮ್ಮ ಎಫರ್ಟ್ಗೆ ಫಲ ಸಿಕ್ಕಲ್ಲ. ಹಾಗಾಗಿಯೇ ಈ ದಿನ ಸ್ವಲ್ಪ ಬೇಸರ ಉಂಟಾಗುವಂಥದ್ದು. ಇನ್ನು ಯಾರಿಗೂ ಕೂಡ ಸಹಾಯ ಮಾಡಬಾರ್ದು ಅನ್ನುವಂಥ ಒಂದು ಕಹಿ ಅನುಭವ ಈ ದಿನ ಆಗುವಂಥದ್ದು ಇದೆ. ಏಕೆಂದರೆ ಬೇರೆಯವರನ್ನು ನಂಬಿ ಮೋಸ ಹೋಗಿರುವಂಥ ಘಟನೆಗಳು ಮೇಲಿಂದ ಮೇಲೆ ನಿಮ್ಮ ಮನಸ್ಸಿನ ಜ್ಞಾಪಕಕ್ಕೆ ಬರುತ್ತೆ. ಸ್ಮೃತಿ ಪಟಲದಲ್ಲಿ ಅದು ತಾಂಡವ ನೃತ್ಯವಾಡ್ತಾ ಇರುತ್ತೆ. ಅದಕ್ಕಾಗಿಯೇ ಈ ದಿನ ಆದಷ್ಟು ಮೌನವಾಗಿರಬೇಕು, ಆದಷ್ಟು ಭಗವಂತನ ಸೇವೆಯನ್ನು ನೇರವಾಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರಧಾರೆ ಮನಸ್ಸಿಗೆ ಬರ್ತಾ ಇರುತ್ತೆ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಬಿಲ್ವಪತ್ರೆಯಿಂದ ಶಿವನನ್ನು ಪೂಜೆ ಮಾಡಿ, ಸಂಜೆ ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥ ಅವಕಾಶಗಳಿದೆ. ಅದರಲ್ಲೂ ಈ ದಿನ ಹೊಸಬರ ಭೇಟಿ, ಪರಿಚಯ ಆಗುವಂಥದ್ದು, ಹಾಗೆ ಹಳಬರ ಒಂದು ಸಲಹೆ, ಮಾರ್ಗದರ್ಶನ ಸಿಕ್ಕುವಂಥದ್ದು, ಇವೆರಡರ ಒಂದು ಕಾಂಬಿನೇಷನ್ನಲ್ಲಿ ಈ ದಿನ ಒಳ್ಳೆಯ ಫಲಿತಾಂಶ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಬ್ಬ ವೈರಿ ಅಥವಾ ನಿಮ್ಮ ಹಿತಶತ್ರು ನಿಮ್ಮನ್ನು ಯಾರು ಕಂಡರೆ ಹೊಟ್ಟೆ ಉರಿ ಪಡ್ತಾ ಇದ್ದಾರೆ ಅಂಥವರ ಸಂಖ್ಯೆ ಜಾಸ್ತಿ ಆಗಬಾರ್ದು. ಹಾಗಾಗಿ ಈ ದಿನ ಕಂಡವರನ್ನು ಮಾತಾಡಿಸ್ಬೇಕು, ಸಿಕ್ಕವರ ಬಳಿ ಯೋಗಕ್ಷೇಮವನ್ನು ವಿಚಾರ ಮಾಡಬೇಕು. ಹಾಗಾಗಿ 4 ಮಾತನ್ನು ಖರ್ಚು ಮಾಡಿದ್ರೆ ಈ ದಿನ ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ₹1 ಖರ್ಚಾದರೆ ₹10 ಸಂಪಾದನೆ ಮಾಡಿಕೊಳ್ಳುವಂಥ ಅವಕಾಶಗಳು ಬಹಳ ಚೆನ್ನಾಗಿದೆ. ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಇನ್ನು ಈ ದಿನದಲ್ಲಿ ಸ್ತ್ರೀಯರಿಗೆ ಮನೆಯಲ್ಲಿ ಸ್ವಲ್ಪ ಒತ್ತಡದ ಸನ್ನಿವೇಶಗಳು ಇರುತ್ತೆ. ಅದನ್ನು ನಿಭಾಯಿಸ್ಕೊಳ್ಬೇಕು. ಅದಕ್ಕಾಗಿ ತಾಳ್ಮೆ ಅನ್ನುವಂಥದ್ದು ಇರಬೇಕಾಗತ್ತೆ. ಇನ್ನು ನಿಮ್ಮ ಜೀವನವನ್ನು ಯಾರೊಂದಿಗೂ ಕೂಡ ಹೋಲಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಏಕೆಂದರೆ ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನ ಮಾಡಲಯ್ಯ ಬಡವನಯ್ಯ ಅನ್ನುವಂಥ ರೀತಿಯಲ್ಲಿ ಅವರು ಶ್ರೀಮಂತರಾಗಿರ್ಬೋದು, ಅವರು ನಿಮಗಿಂತ ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಸದೃಢರಾಗಿರ್ಬೋದು. ಆದರೆ ಅವರನ್ನು ನೀವು ಹೋಲಿಸ್ಕೊಂಡು ಕೀಳರಿಮೆಯನ್ನು ತಂದುಕೊಳ್ಬೇಡಿ. ಭಗವಂತ ಯಾರ್ಯಾರಿಗೆ ಏನನ್ನು ಕೊಡಬೇಕೋ ಅಷ್ಟನ್ನೇ ಕೊಟ್ಟು ಕಳಿಸಿರ್ತಾನೆ. ಮುಂದೊಂದು ದಿನ ನಿಮ್ಮ ಪ್ರಯತ್ನದಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕಬಹುದು. ಹಾಗಾಗಿ ತಾಳ್ಮೆಯಿಂದ ಈ ದಿನ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಪಿತೃದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ. ಸಂಜೆ ಪ್ರದೋಷ ಸಮಯಕ್ಕೆ ಶಿವನಿಗೆ ಬಿಲ್ವಪತ್ರೆಗಳಿಂದ ಹಾಗೆ ಹೂಗಳಿಂದ ಪೂಜೆಯನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ಅಸ್ತವ್ಯಸ್ತವಾಗುತ್ತೆ. ಎಲ್ಲ ಒಂದು ಕಡೆ ಆತರವಾಗಿ ಕೆಲಸ ಮಾಡಲಿಕ್ಕೆ ಹೋಗಿ ಈ ದಿನ ನೀವು ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆ. ಅದು ಈ ದಿನ ನಿಮಗೆ ವಿಶೇಷವಾದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಇದರಿಂದ ನಿಮ್ಮ ಕೆಲಸಗಳನ್ನು ಮುಂದುವರಿಸಲಿಕ್ಕೆ ಸ್ವಲ್ಪ ಸಾಧ್ಯ ಆಗಲ್ಲ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಏಕೆಂದರೆ ನಿಮ್ಮ ಆಜ್ಞೆಯನ್ನು ಅವರು ತಿರಸ್ಕಾರ ಮಾಡ್ತಾರೆ. ನೀವು ಹೇಳಿದಂಥ ಮಾತನ್ನು ಅನುಸರಣೆ ಮಾಡಲ್ಲ. ಇಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುತ್ತೆ. ಹಾಗೆ ಈ ದಿನ ನಿಮ್ಮ ತಂದೆಯವರಿಗೆ ಅಗತ್ಯ ಇದ್ದರೆ ಸಹಾಯ ಮಾಡಿ. ಅವರ ಕೈಲಾದಂತಹ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿ, ಆಶೀರ್ವಾದವನ್ನು ಪಡ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಎಷ್ಟೆಲ್ಲ ಕನಸುಗಳಿದ್ದರೂ ಕೂಡ ಅದನ್ನು ನನಸು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಿ. ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ನೀವು ಇರುವಂತಹ ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸವನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲಿ ಇದ್ದೀರಿ. ಹಾಗಾಗಿ ಇರುವುದೆಲ್ಲವ ಬಿಟ್ಟು ಇರುವುದರೆಡೆಗೆ ತುಡಿಯುವುದೇ ಜೀವನ ಅನ್ನುವಂಥ ರೀತಿಯಲ್ಲಿ ನೀವು ಎಲ್ಲೋ ಹಾತೊರೆಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನದ ನಿಮ್ಮ ಗಟ್ಟಿಯಾದ ಮನಸ್ಥಿತಿ ಬಹಳ ಮುಖ್ಯ. ಮನಸ್ಸು ಮುಖ್ಯ. ವೇರ್ ಧರಿಸಿ ವಿಲ್ ಧರಿಸಿಯವೇ, ಇದೇ ಕಾರಣಕ್ಕಾಗಿ ಹೇಳಿರುವಂಥದ್ದು. ಹಾಗಾಗಿ ಈ ದಿನ ಮನಸ್ಸು ಮಾಡಿದ್ರೆ ಕೆಲಸಗಳನ್ನು ಮಾಡ್ತೀರಿ. ಇಲ್ಲ ಅಂತ ಹೇಳಿದ್ರೆ ಅಂಥ ಕೆಲಸಗಳೇ ಪೆಂಡಿಂಗ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದಲ್ಲಿ ಯಶಸ್ಸನ್ನು ಪಡ್ಕೊಳ್ಬೇಕು, ನಿಮ್ಮ ಗುರಿಯನ್ನು ತಲುಪಬೇಕು. ಅದಕ್ಕೆ ನಿಮ್ಮೊಬ್ಬರಿಂದ ಸಾಧ್ಯ ಇಲ್ಲ. ಟೀಮ್ ವರ್ಕ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ವಿಶೇಷವಾಗಿ ಈ ದಿನ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶಗಳು ಚೆನ್ನಾಗಿದೆ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರ ಹೇಳ್ತಾಯಿರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವಿಶೇಷ ಅನುಭವಗಳು ಉಂಟಾಗುವಂತಹ ದಿನ. ಅದರಲ್ಲೂ ಈ ದಿನದ ಕೆಲಸಗಳಲ್ಲಿ ನಿಮಗೆ ಅಪರೂಪಕ್ಕೆ ಒಂದು ಸಾಹಸವನ್ನು ತೋರಿಸುವಂಥದ್ದು, ನಿಮ್ಮ ಪ್ರತಿಭೆಯನ್ನು ತೋರಿಸುವಂಥದ್ದು, ಇದಕ್ಕೆ ತುಂಬ ಅವಕಾಶಗಳು ಈ ದಿನ ಸಿಕ್ಕತ್ತೆ.
ಹಾಗೆ ನಿಮ್ಮ ಪ್ರತಿಭೆಗೆ ತಕ್ಕಂತಹ ಒಂದು ಸೂಕ್ತ ಸ್ಥಾನಮಾನ ಈ ದಿನ ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನಿಮ್ಮಲ್ಲಿ ಇರುವಂತಹ ಕೆಲವು ವಸ್ತುಗಳನ್ನು ಕಾಲಕಾಲಕ್ಕೆ ಉಪಯೋಗಿಸ್ತಾ ಇರಬೇಕು. ಅದನ್ನು ಮೂಲೆಯಲ್ಲಿ ಇಡಬಾರ್ದು. ಯಾವ ವಸ್ತು 6 ತಿಂಗಳುಗಳಿಗಿಂತ ಹೆಚ್ಚು ಕಾಲ ನೀವು ಬಳಸಲ್ಲ, ಯಾರು ನೋಡಲ್ಲ ಅಂಥ ವಸ್ತು ನಿಮಗೆ ಅನಗತ್ಯ. ಹಾಗಾಗಿ ಮನೆಯಲ್ಲಿ ಇಂತಹ ಅನಗತ್ಯವಾದಂತಹ ವಸ್ತುಗಳೇನಾದರೂ ಇದ್ದರೆ ಅದನ್ನು ಆದಷ್ಟು ವಿಲೇವಾರಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಮ ಹಿತಶತ್ರುಗಳ ಅಡ್ಡಿ ಆತಂಕಗಳು ಜಾಸ್ತಿ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಹಿತಶತ್ರುಗಳನ್ನು ಕೂಡ ಈ ದಿನ ನೀವು ಓಲೈಸಬೇಕಾಗತ್ತೆ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ತ್ರೀ ವರ್ಗದವರಿಂದ ನಿಮಗೆ ಉತ್ತಮವಾದಂಥ ನೆರವು ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಯೋಚನೆಯಂತೆ ಕೆಲಸ ಕಾರ್ಯಗಳು ನಡೆದೇ ತೀರುತ್ತೆ. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಇದ್ದರೂ ಸಾಕಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ನಿರೀಕ್ಷೆಗಳನ್ನು ಸ್ವಲ್ಪ ಹಿಡಿತದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ಕಾನೂನಿನ ವಿಚಾರದಲ್ಲೂ ಕೂಡ ಈ ದಿನ ಕಾನೂನು ಮೀರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ವಿಶೇಷವಾಗಿ ಒಂದು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕ್ರಮ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಕೆಲವೊಂದು ಅಪವಾದಗಳು ಬರ್ಬೋದು ಕುಟುಂಬ ಸ್ಥಾನದಿಂದ, ಅದನ್ನು ಕೂಡ ಈ ದಿನ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.